ಒಂದೇ ಕಾರಿನಲ್ಲಿ ಹೋದ ಖರ್ಗೆ ಡಿಕೆ ಮಾತನಾಡಿದ್ದೇನು. ಏರ್ಪೋರ್ಟ್ ವರೆಗೂ ಹೋದ ಇಬ್ಬರು ಚರ್ಚೆ ಮಾಡಿದ್ದೇನು. HAL ಏರ್ಪೋರ್ಟ್ ವರೆಗೂ ಒಂದೇ ಕಾರಿನಲ್ಲಿದ್ದ ಇಬ್ಬರು ಕಾರಿನಲ್ಲೇ ಕುಳಿತ ಖರ್ಗೆ ಡಿಕೆ ಸೀಕ್ರೆಟ್ ಸಭೆ ನಡೆಸಿದ್ರ, ಹಾಗಾದ್ರೆ ಸೀಕ್ರೆಟ್ ಮಾತುಕತೆ ನಡೆಸಿದ್ರ, ಹಾಗಾದ್ರೆ ಏನೆಲ್ಲ ಮಾತುಕತೆ ಆಯಿತು ಉಭಯ ನಾಯಕರ ನಡುವೆ. ಒಂದೇ ಕಾರಿನಲ್ಲಿ ಹೋಗ್ತಾರೆ ಖರ್ಗೆ ಅವರ ಜೊತೆಗೆ DK ಶಿವಕುಮಾರ್, ಏರ್ಪೋರ್ಟ್ ವರೆಗೂ ಹೋಗ್ತಾರೆ ಇಬ್ಬರು ನಾಯಕರು. ಅಂದರೆ ಖರ್ಗೆ ಅವರು ಡೆಲ್ಲಿಗೆ ಹೊರಟಿದ್ರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಅವರನ್ನ ಅಲ್ಲಿವರೆಗೂ ಡ್ರಾಪ್ ಮಾಡಿ ಬರ್ತಾರೆ. HAL ಏರ್ಪೋರ್ಟ್ ವರೆಗೂ ಒಂದೇ ಕಾರಿನಲ್ಲಿ ಇರ್ತಾರೆ ಇವರಿಬ್ರು. ಕಾರಿನಲ್ಲೇ ಕುಳಿತ ಖರ್ಗೆ DK ಸೀಕ್ರೆಟ್ ಸಭೆ ನಡೆಸಿದ್ರ, ಹಾಗಾದ್ರೆ ಗನ್ಮ್ಯಾನ್ ಕೂಡ ಇರಲಿಲ್ಲ ಆ ಕಾರಲ್ಲಿ, ಕೆಳಗಿಳಿಸ್ಬಿಟ್ರು ಅವ್ರನ್ನ. CM ಕುರ್ಚಿ ಕುರಿತಂತೆ ಖರ್ಗೆಗೆ DK ಶ್ರೀ ಹೇಳಿದ್ದೇನು ಗೊತ್ತಾ? ಹಾಗಾದ್ರೆ DK ಶಿವಕುಮಾರ್ ಮಾತಿಗೆ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದೇನು? ವಿಧಾನಸೌಧ ಟು HAL ಏರ್ಪೋರ್ಟ್ ವರೆಗೆ ಏನೆಲ್ಲ ಚರ್ಚೆ ಆಯಿತು, ಹಾಗಾದ್ರೆ ಏನೆಲ್ಲ ಮಾತುಕತೆಯನ್ನ ನಡೆಸಿದ್ರು? ಆ 1 ಗಂಟೆಯ ಮಾತುಕತೆಯಲ್ಲಿ ಇಬ್ಬರು ಮಾತನಾಡಿದ್ದೇನು? ಗ್ಯಾರಂಟಿ ನ್ಯೂಸ್ನಲ್ಲಿ DK ಖರ್ಗೆ ಚರ್ಚೆಯ ಸ್ಫೋಟಕ ಸುದ್ದಿ. ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಯಾಕೆ ಅಂತ ಅಂದ್ರೆ ನಾಯಕತ್ವ ಬದಲಾವಣೆಯ ವಿಚಾರ ಸಿಕ್ಕಾಪಟ್ಟೆ ಮುನ್ನೆಲೆಗೆ ಬಂದಿದೆ. ಈ ಸಂದರ್ಭದಲ್ಲಿ ಮೊನ್ನೆ ಖರ್ಗೆ ಸಾಹೇಬರು ಬೆಂಗಳೂರಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಹೋಗಿ CM ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ರು, ಬಹಳಷ್ಟು ಜನ ಸಚಿವರು ಭೇಟಿ ಮಾಡಿದ್ರು. ಅದಾದ ನಂತರ ಎಲ್ಲೋ DK ಶಿವಕುಮಾರ್ ಹೋಗಿ ಭೇಟಿ ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇತ್ತು. ಅದಾದ ನಂತರ ನೋಡಿದ್ರೆ DK ಶಿವಕುಮಾರ್ ದೆಹಲಿಗೆ, ಅಂದ್ರೆ ಈ ಖರ್ಗೆ ಅವರು ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಖರ್ಗೆ ಅವರ ಕಾರಿನಲ್ಲೇ ಕೂರ್ತಾರೆ. ಕೂತ್ಕೊಂಡು ಏರ್ಪೋರ್ಟ್ ವರೆಗೂ ಖರ್ಗೆ ಅವರ ಜೊತೆಗೇನೆ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ 1 ಗಂಟೆಗಳ ಕಾಲ ಇಬ್ಬರ ನಡುವೆ ಏನು ಮಾತುಕತೆ ಆಗಿರಬಹುದು ಅನ್ನೋ ಸಹಜವಾದಂಥ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರನ್ನ ಕಾಡ್ತಾ ಇತ್ತು. ಏನಿದು ಏಕಾಏಕಿಯಾಗಿ CM DK ಶಿವಕುಮಾರ್ ಖರ್ಗೆ ಅವ್ರ ಜೊತೆಗೆ ಹೋಗ್ಬಿಟ್ಟಿದಾರಲ್ಲ, ಏನು ಸೀಕ್ರೆಟ್ ಸಭೆ, ಏನು ಮಾತುಕತೆ ಆಗಿರ್ಬೋದು ಈ ಸಂದರ್ಭದಲ್ಲಿ ಅನ್ನೋ ನಿಟ್ಟಿನಲ್ಲಿ ಸಹಜವಾಗಿ ಚರ್ಚೆ ಅಂತೂ ಹಾಗೆ ಆಗಿರುತ್ತೆ. ಸೊ ಈಗ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ವಿಚಾರವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ನೋಡಿ, ಕಾರಿನಲ್ಲಿ ಖರ್ಗೆ ಮತ್ತು DK ಶಿವಕುಮಾರ್ ಇದ್ದಾರೆ, AICC ಅಧ್ಯಕ್ಷರಿದ್ದಾರೆ. ಗನ್ಮ್ಯಾನ್ ಇಳಿಸಿ ಒಂದೇ ಕಾರಿನಲ್ಲಿ ಇಬ್ಬರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಗನ್ಮ್ಯಾನನ್ನು ಕೆಳಗಡೆ ಇಳಿಸ್ತಾರೆ, ಬೇರೆ ಕಾರಿನಲ್ಲಿ ಬಾ ನೀನು ಅಂತ ಹೇಳಿ. ಸತತ 1 ಗಂಟೆ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ DK ಶಿವಕುಮಾರ್ ಅವರು ಮತ್ತು ಖರ್ಗೆ ಸಾಹೇಬರು. ದೆಹಲಿಯಲ್ಲಿ ನಡೆದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ DK ಶಿವಕುಮಾರ್. ಇಬ್ಬರನ್ನ ದೆಹಲಿಗೆ ಕರೆಸಿ ಮಾತನಾಡುತ್ತೇನೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು. ಬ್ರೇಕ್ಫಾಸ್ಟ್ ಬಳಿಕ ನಡೆದ ಚರ್ಚೆಗಳ ಬಗ್ಗೆ ಖರ್ಗೆಗೆ DK ಶಿವಕುಮಾರ್ ಅವರು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಮಂಗಳೂರಿನ ಕಾರ್ಯಕ್ರಮದ ಬಗ್ಗೆಯೂ ಮಾಹಿತಿಯನ್ನ ನೀಡಿದ್ರು DK ಶಿವಕುಮಾರ್. ತಮ್ಮ ಪರ CM ಘೋಷಣೆ ಕೂಗಿದ ಬಗ್ಗೆಯೂ ಮಾತುಕತೆ ಆಗಿದೆ. ಅಂದ್ರೆ ಅವರ ಪರವಾಗಿ ಒಂದಿಷ್ಟು ಅಭಿಮಾನಿಗಳು CM ಆಗಬೇಕು ಅಂತ ಏನು ಘೋಷಣೆ ಕೂಗಿದ್ರಲ್ಲ, ಅದು ಕೂಡ ಆಗಿದೆ ಮಾತುಕತೆ. ಹೈಕಮಾಂಡ್ ಮೀಟಿಂಗ್ನಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ತಿಳಿಸಿದಾರಂತೆ ಖರ್ಗೆ ಅವರು. ಖರ್ಗೆ ಸೂಚನೆ ಬಳಿಕ CM ಜೊತೆಗೆ ದೆಹಲಿಗೆ ಬನ್ನಿ ಅಂತ ಹೇಳಿದಾರಂತೆ. ಒಂದೇ ಹೆಲಿಕಾಪ್ಟರ್ನಲ್ಲಿ CM DCM ಹಾಸನ ಪ್ರವಾಸ ಮಾಡಿದ್ದಾರೆ. ಮತ್ತೆ ಒಗ್ಗಟ್ಟಾಗಿದ್ದೇವೆ ಅನ್ನೋ ಸಂದೇಶವನ್ನ ನೀಡಿದ್ದಾರೆ CM ಮತ್ತು DCM ಅವರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ DCM DK ಶಿವಕುಮಾರ್ ಇಷ್ಟೆಲ್ಲ ಮಾತುಕತೆಯನ್ನ ನಡೆಸಿರೋದು.